ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಇಡ್ಲಿ ಹುದುಗು ಹೇಗೆ ಬರ್ಸೋದು, ಈ ಥಂಡಿ ಇರೋ ಜಾಗಗಳಲ್ಲಿ ಹುದುಗೆ ಬರಲ್ವಲ್ಲ, ಫರ್ಮೆಂಟೇಷನ್ ಬೇಗ ಜಾಸ್ತಿ ಆಗೋದಿಲ್ಲ. ಸೊ ಬೇಗ ಹೇಗೆ ಫರ್ಮೆಂಟೇಷನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ನಾನಿರೋದು ಇವಾಗ ಮೆಲ್ಬೋರ್ನಲ್ಲಿ. ಇಲ್ಲಿ ಚಳಿಗಾಲ ಶುರುವಾಗಿದೆ. ಸೊ ಹುದುಗೆ ಬರೋದಿಲ್ಲ, ಫರ್ಮೆಂಟೇಷನ್ನೇ ಆಗೋದಿಲ್ಲ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು. ನಾನು ಇವತ್ತು ನಿಮಗೆ ಒಂದು ಟ್ರಿಕ್ ತೋರಿಸ್ತಾ ಇದ್ದೀನಿ. ಒಂದು ರಾತ್ರಿಲಿ ಹೇಗೆ ಹುದುಗೆ ಬರೆಸ್ಬೋದು ಅಂತ. ಈಸಿ ಆ್ಯಂಡ್ ವೆರಿ ಎಫೆಕ್ಟಿವ್ ಟ್ರಿಕ್ ಇದು. ನಾನು ಟ್ರೈ ಮಾಡಿದ್ದೀನಿ. ಸೊ ನಿಮಗೂ ಈ ಟ್ರಿಕ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಚಳಿ ಇರೋ ಪ್ರದೇಶದಲ್ಲಿದ್ರೂ ನಿಮಗೆ ಈಸಿಯಾಗಿ ಹುದುಗೆ ಬರುತ್ತೆ, ಫರ್ಮೆಂಟೇಷನ್ ಬೇಗ ಆಗುತ್ತೆ. ಒಂದು ರಾತ್ರಿಲಿ, ಈಗ ರಾತ್ರಿ ಹುದುಗಾಕಿ ಎಲ್ಲ ಮಿಕ್ಸ್ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ, ಹುದುಗಿರುತ್ತೆ. ನಾನಿವಾಗ ಇಲ್ಲಿ ಇಡ್ಲಿಗೆ ಹುದುಗಾಕೋಕ್ಕೆ ಅಂತ ಇಡ್ಲಿ ರವೆ ಅಂತ ಸಿಗುತ್ತಲ್ಲ, ಅದನ್ನು ನೆನೆಸಿ ಒಂದು 20 ಮಿನಿಟ್ಸ್ ನೆನೆಸಿದ್ದೆ. ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಉದ್ದಿನಬೇಳೆನ ಒಂದು 6 ಅವರ್ಸ್ ನೆನೆಸಿ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉದ್ದಿನಬೇಳೆ. ನಿಮಗೆ ಕ್ವಾಂಟಿಟಿ ಹೇಗಿರಬೇಕು ಅಂತ ಅಂದರೆ, ಇಡ್ಲಿ ರವೆ ಜಾಸ್ತಿ ಕ್ವಾಂಟಿಟಿ ಇರಬೇಕು. ಉದ್ದಿನಬೇಳೆ ಅದರಲ್ಲಿ 2:1 ಥರ 2 ಕಪ್ಸ್ ಇಡ್ಲಿ ರವೆ ಹಾಕಿದ್ರೆ ನೀವು 1 ಕಪ್ ಅಥವಾ 3/4 ಕಪ್ಪು ಉದ್ದಿನಬೇಳೆ ಹಾಕಬೇಕು. ನಾನಿವಾಗ ಉದ್ದಿನಬೇಳೆ ರುಬ್ಕೊಂಡಿದ್ದೀನಲ್ಲ, ಅದನ್ನು ನೆನೆಸಿದ್ದು ಇಡ್ಲಿ ರವೆಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಹಾಕಿದ್ದೀನಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದಕ್ಕೆ ನೀವು ಇಡ್ಲಿ ರವೆ ನೆನೆಸಿರ್ತೀರಲ್ಲ, ನೀರನ್ನು ಒಂದು 2 ಸತಿ ತೊಳೆದು ಬಸ್ಕೊಂಡು ಇಟ್ಕೊಂಡಿರಿ. ನೀರು ಹಾಕೋದು ಬೇಡ ಇದಕ್ಕೆ, ಯಾಕೆಂದರೆ ಗಟ್ಟಿ ಇರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಫಸ್ಟ್ ಟ್ರಿಕ್ ಏನು ಅಂದರೆ, ನಾನೊಂದು ಚಿಕ್ಕ ಚಮಚದಲ್ಲಿ 1 ಚಮಚ ಫುಲ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸೆಕೆಂಡ್ ಟ್ರಿಕ್ ಏನು ಅಂದರೆ, ನೀವು ಅವನ್ ಇರುತ್ತೆ ಅಲ್ಲ, ಅದನ್ನು ಒಂದು 5 ಮಿನಿಟ್ಸು ಪ್ರೀ ಹೀಟ್ ಮಾಡೋಣ. ನಾನು ಫ್ಯಾನ್ ಗ್ರಿಲ್ಲಿಗೆ ಹಾಕಿ 200 ಡಿಗ್ರಿಲಿ ಇಟ್ಟಿದ್ದೀನಿ. ಪ್ರೀ ಹೀಟ್ ಮಾಡೋಣ. ಈಗ ಇದು ಪ್ರೀ ಹೀಟ್ ಆಗಿದೆ, ಆಫ್ ಮಾಡ್ಕೊಂಬಿಡೋಣ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಮುಚ್ಚಿ ಇದನ್ನು ಇಡೀ ರಾತ್ರಿ ಇಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಹುದುಗೆ ಬಂದಿರುತ್ತೆ. ಇದು ಬೆಚ್ಚಗಿರುತ್ತಲ್ಲ ಇದು, ಸೊ ಬಿಸಿ ಇದ್ದರೆ ಒಂದು ಸ್ವಲ್ಪ ಹುದುಗೆ ಜಾಸ್ತಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಸೆಕೆಂಡ್ ಟ್ರಿಕ್. ಇದು ನೋಡಿ, ನೆನ್ನೆ ರಾತ್ರಿ ಇಟ್ಟಿದ್ವಲ್ಲ, ಇದು ಹುದುಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ಹುದುಗೆ ಬಂದಿದೆ ಚೆನ್ನಾಗಿ. ಇವಾಗ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. 10 to 12 ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡೋಣ. ಚೆನ್ನಾಗಿ ಬೇಯೋವರೆಗೂ ಸ್ಟೀಮ್ ಆಗಬೇಕದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಸಾಫ್ಟಾಗಿ ಬಂದಿತ್ತು ಇಡ್ಲಿ ಮತ್ತು ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ, ಶೇರ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲ್ಲಿ ಮೀಟ್ ಮಾಡ್ತೀನಿ. ಬಾಯ್ ಗಾಯ್ಸ್.